ಈ ಕಾಮಗಾರಿ ಹೆಸರಲ್ಲಿ 6 ವರ್ಷಗಳು ನಿಧಾನಗತಿಯಲ್ಲಿ ನಡೆಯೋದಕ್ಕೆ ಕಾರಣ ಇಷ್ಟೇ. ಎಲ್ಲ ಮೆಟೀರಿಯಲ್ ಬೆಲೆ ಏರಿಕೆ ಆಯಿತು ಅನ್ನೋ ಒಂದು ನೆಪ ಒಡ್ಡಿ ಇನ್ನೊಂದಷ್ಟು ಹಣನ ಇದರಲ್ಲಿ ತಿನ್ನಬೇಕು. ಈ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು ಈ ಹೆಸರಲ್ಲಿ ಹಣ ಮಾಡೋ ದಂಧೆ. ಅಭಿವೃದ್ಧಿ ಅಂತಂದ್ರೆ ಹಣ ಹಣ ಅಂತಂದ್ರೆ ಇದರಲ್ಲಿ ರೋಲ್ ಇಲ್ವಾ? ಅವ್ರೇನು ಕಾಳಜಿ ತಗೊಳ್ಳಲ್ವಾ? ಎಲ್ಲರ ಪಾತ್ರನೂ ಇದೆ ಇದರಲ್ಲಿ, ಯಾರ ಪಾತ್ರ ಇಲ್ಲ ಅಂತ ಅನ್ನೋ ಆಗಿಲ್ಲ. ಎಲ್ಲರ ಪಾತ್ರದಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಅಧಿಕಾರಿಗಳಿಂದ ಜನಪ್ರತಿನಿಧಿಗಳ ತನಕನೂ ಹಂಚಿಕೆ ನಡೀತಾ ಇದೆ. ಇವತ್ತು ಮೈಸೂರಲ್ಲಿ ಈಗಾಗಲೇ 2 ಕೋಟಿಗೆ 20-30 ನಿವೇಶನ ಹರಾಜಾಗಿದೆ. ಮೂಡ ಅನ್ನೋ ಹೆಸರಿಗೆ ಕಳಂಕ ಬಂದು ಈಗಾಗಲೇ ಮುಚ್ಚುವಂಥ ಕೆಲಸಕ್ಕೆ ಕೈ ಹಾಕಿರೋಂಥ ಸಂದರ್ಭದಲ್ಲಿ, ಮೂಡ ನಂಬಿಕೆಯನ್ನೇ ಕಳ್ಕೊಂಡಿರೋಂಥ ಸಂದರ್ಭದಲ್ಲಿ 20-30ಕ್ಕೆ ಬೆಂಗಳೂರು ನಗರದಲ್ಲೂ ಇಲ್ಲದೆ ಇರೋವಂಥ ರೈಟು ಈ ಮೈಸೂರು ನಗರದಲ್ಲಿ ಹರಾಜಾಗಿದೆ ಅನ್ನೋಂಥದ್ದನ್ನು ಬಿಂಬಿಸಿ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಫಿಯಾ ದುಡ್ಡು ಮಾಡೋ ದಂಧೆ ಕೈ ಹಾಕ್ತೈತೆ. ಆ ಮೂಲಕ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡೆವಲಪ್ ಮಾಡಿ ಅನೇಕ ಕಂಪ್ನಿಗಳಿಗೆ ಈಗಾಗಲೇ ನಿವೇಶನ ರಚನೆ ಮಾಡೋಕ್ಕೆ ಅನುಮತಿಗಳು ಕೊಟ್ಟೈತೆ. ಈಗಾಗಲೇ 2-3 ವರ್ಷಗಳ ಹಿಂದೆಯೇ ನಾನು ಪ್ರಾಧಿಕಾರಕ್ಕೆ, ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಅರಣ್ಯ ಇಲಾಖೆಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದುವರೆಗೂ ಮೌನ ವಹಿಸಿದ್ದಾರೆ. ಈಗಾಗಲೇ ಬೆಟ್ಟಗಳು ಅಲ್ಲಿ ಅನೇಕ ಕಡೆ ನಿವೇಶನಗಳನ್ನ ಹಂಚಿಕೆಗಳು ಆಗ್ತಾಯಿದೆ. ಇದೇ ಭಯದ ಕಾರಣವೇ ಅಧಿಕಾರಿಗಳು ಈಗ ನಿಧಾನಗತಿಯಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ. ಇನ್ನೆಲ್ಲ ಒಂದು ಕಡೆ ಕುಸಿದ್ಬಿಡುತ್ತೆ, ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳಿ ವಾಹನ ಓಡಾಡೋಕ್ಕೆ ಬಿಟ್ಟರೆ ಒಂದು 6 ತಿಂಗಳೊಳಗಡೆ ಎಲ್ಲರೂ ರಸ್ತೆ ಕುಸಿದ್ರೆ ನಮ್ಮ ಮೇಲೆ ಭರವಸೆ ನಂಬಿಕೆ ಕುಸಿಯುತ್ತೆ ಅನ್ನೋಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೂ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಅಧಿಕಾರಿ ವರ್ಗಕ್ಕೂ ಅಪನಂಬಿಕೆಯೇ ಈ ರಸ್ತೆ ನಿಧಾನಗತಿಯಲ್ಲಿ ಸಾಗೋಕ್ಕೆ ಕಾರಣ. ಇದಿಷ್ಟು ಇಲ್ಲಿರುವಂಥ ಗ್ರಾಮಸ್ಥರು, ಸ್ಥಳೀಯ ಮುಖಂಡರು, ಸಾರ್ವಜನಿಕರ ಮಾತು. 6-7 ವರ್ಷಗಳಿಂದ ಕಾಮಗಾರಿ ನಡೆಸಿದ್ರೂ ಕೂಡ ಕಾಮಗಾರಿಯನ್ನು ಮುಗಿಸೋದಕ್ಕೆ ಪ್ರಾಧಿಕಾರಕ್ಕೆ, ಸ್ಥಳೀಯ ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ, ಸಂಸದರಿಗೆ, ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನಾಚಿಕೆಗೇಡಿನ ಸಂಗತಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು.